ನೀನು ಏನು ಮಾಡ್ತಾ ಇಲ್ಲ, ನಾನೇನು ಹೇಳ್ಕೊಂಡು ನಿಂತಿದ್ಯಾ. ಫಸ್ಟ್ ಅಲ್ಲೇ ತಪ್ಪು ಮಾಡಿದ್ ನಾನು. ಇಷ್ಟೆಲ್ಲ ಮನ್ಸಲ್ಲಿ ಇದೆ ಅನ್ನೋದಾದ್ರೆ ಹೌದು. ಹೇಳ್ಬೇಕಿತ್ತು. ನೀನು ಪ್ರೀ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಗಿಲ್ಲಿ ಕಾವ್ಯನ ನಡುವೆ ಮನಸ್ತಾಪ ಶುರುವಾಗಿದೆ. ಕಾವ್ಯ ಗಿಲ್ಲಿಗೋಸ್ಕರ ಕಣ್ಣೀರನ್ನೇ ಹಾಕಿದ್ದಾರೆ. ಅದು ಕೂಡ ಗಿಲ್ಲಿ ಸ್ವತಃ ಕಾವ್ಯನ ಬಗ್ಗೆ ಇಲ್ಲ ಸಲ್ಲದೆಲ್ಲ ಮಾತನಾಡಿ ಅವಳಿಗೆ ನೋವನ್ನು ತರಿಸಿದ್ದಾನೆ. ಅದಕ್ಕೋಸ್ಕರ ಕಾವ್ಯ ಅವರು ಕಣ್ಣೀರನ್ನ ಹಾಕಿದ್ದಾರೆ. ಸೊ ಇದಕ್ಕೆ ನಿಮಗೆ ಮೂಲ ಕಾರಣ ಯಾರಂತಾನೂ ಗೊತ್ತಿರ್ಬೋದು, ಮನೆಯಲ್ಲಿರುವಂತಹ ವಿಲ್ಲನ್. ಸೊ ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಅಡುಗೆ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಕಾವ್ಯ ಅವರು ಅಲ್ಲಿಗೆ ಬಂದಾಗ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಲ್ಲಮ್ಮ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ನಾನು ಮಾಡಿದ ದೊಡ್ಡ ತಪ್ಪೇನಂತ ಹೇಳಿದ್ರೆ ಜಂಟಿ ಆಗೋಕ್ಕೆ ಒಪ್ಕೊಳ್ಬಾರ್ದಿತ್ತು, ಅದೇ ನಾನು ಮಾಡಿದ್ದು ದೊಡ್ಡ ತಪ್ಪು. ಇವ್ರಿಗೆ ರೇಗಿಸ್ಬಿಟ್ನಂತೆ, ಅದು ಇವರಿಗೆ ನಾಮಿನೇಷನ್ ಮಾಡಲಿಕ್ಕೆ ಒಂದು ದೊಡ್ಡ ರೀಸನ್ ಅಂತೆ ಅಂತ ಹೇಳ್ತಾರೆ. ಅದಾಗಿ ಒಂದು ಹೆಜ್ಜೆ ಮುಂದೋದಂತ ಗಿಲ್ಲಿ ಹೇಳ್ತಾನೆ ಕಾವ್ಯನ್ಗೆ, ನೀನೇ ಈ ಮನೇಲಿ ಏನೂ ಮಾಡಿ ದಬ್ಬಾಗ್ತಿಲ್ಲ, ನಿಂತ್ಕೊಂಡು ಅಲ್ಲಾಡ್ತಿರ್ತೀಯ, ನೀನು ನನ್ನನ್ನು ನಾಮಿನೇಟ್ ಮಾಡ್ತೀಯಾ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಕಾವ್ಯ ಹೇಳ್ತಾಳೆ, ಇದನ್ನು ಮುಂಚೆನೇ ಹೇಳಬೇಕಿತ್ತೆ, ನೀನು ಇವಾಗ ಹೇಳ್ತಿದ್ಯಾ ಅಂತ ನಾನು ಅವಾಗಲೇ ಹೇಳ್ತಿದ್ರೆ, ಆದರೆ ನೀನು ನಾನಲ್ಲ, ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಅಂತ ಒಂದು ಹೆಜ್ಜೆ ಮುಂದೋಗಿ ಇವಾಗ ಹೇಳ್ತೀನಿ ಕೇಳಿಸ್ಕೊ, ನೀನು ನಿಜವಾದ ಫ್ರೀ ಪ್ರಾಡಕ್ಟ್ ಅಂತಲೂ ಕೂಡ ಕಾವ್ಯನ್ಗೆ ಹೇಳ್ಬಿಡ್ತಾರೆ. ಸೊ ಇದರಿಂದ ಕಾವ್ಯ ಸಿಕ್ಕಾಪಟ್ಟೆ ಬೇಜಾರಾಗಿ ಕಣ್ಣಲ್ಲಿ ನೀರೆಲ್ಲ ಬಂದ್ಬಿಡುತ್ತೆ ಕಾವ್ಯನ್ಗೆ. ಸೊ ಆಮೇಲೆ ಬಂದು ಅಲ್ಲಿ ಕುತ್ಕೊಂಡು ರಾಶಿಕನ ಹತ್ರ ಹೇಳ್ತಾರೆ, ಅವನು ಇವತ್ತು ಮಾತಾಡ್ತಿರೋ ಒಂದೊಂದು ಮಾತನ್ನು ಕೂಡ ನಾನು ತಗೊಳಕ್ ಆಗ್ತಾ ಇಲ್ಲ ಅಂತ ಕಣ್ಣಲ್ಲಿ ನೀರನ್ನು ಸುರಿಸ್ಬಿಡ್ತಾರೆ. ಸೊ ಇದಕ್ಕೆ ಮೂಲ ಕಾರಣ ಏನು, ಗಿಲ್ಲಿ ಯಾಕೆ ಕಾವ್ಯನ್ಗೆ ಈ ರೀತಿ ಎಲ್ಲ ಹೇಳಿ ಕಣ್ಣೀರು ತರಿಸ್ಬಿಟ್ಟ ಅಂತ ಹೇಳಿದ್ರೆ, ಗಿಲ್ಲಿ ಈ ವಾರದ ಕ್ಯಾಪ್ಟನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆ ಈಗ ವಿಲ್ಲನ್ ಮನೆ ಆಗಿದೆ. ವಿಲ್ಲನ್ ಈಗ ನಮ್ಮ ಅಶ್ವಿನಿ ಅವರಿಗೆ ಮತ್ತು ಗಿಲ್ಲಿಗೆ ಒಂದು ಟಾಸ್ಕನ್ನು ಕೊಟ್ಟಿದ್ರು. ಅದೇನಂತ ಹೇಳಿದ್ರೆ ಮನೆಯವರಿಗೆಲ್ರಿಗೂ ಕೂಡ ಅಡುಗೆ ಮಾಡಿ ಹಾಕಬೇಕು, ಆಮೇಲೆ ಒಂದು ಸೀಕ್ರೆಟ್ ಟಾಸ್ಕನ್ನು ಕೊಡ್ತೀನಿ, ಅದನ್ನೇನಾದರೂ ನೀವು ಗೆದ್ದರೆ ಈ ಮನೆಯ ಕ್ಯಾಪ್ಟನ್ ರೇಸಿಗೆ ಡೈರೆಕ್ಟಾಗಿ ಹೋಗ್ತೀರಾ ಅಂತ ಅದಕ್ಕೆ ಒಪ್ಕೊಂಡಿದ್ದಂತಹ ಗಿಲ್ಲಿ ಅಶ್ವಿನಿ ಅವರು ಈಗ ಒಂದು ಟಾಸ್ಕನ್ನು ಮಾಡಬೇಕಾಗತ್ತೆ. ಅದೇನಂತ ಹೇಳಿದ್ರೆ ಕಾವ್ಯನ ಕಣ್ಣಲ್ಲಿ ನೀರು ಬರೆಸ್ಬೇಕು, ಕಾವ್ಯ ಅಳಬೇಕು ಅಂತ ಇದನ್ನು ಗಿಲ್ಲಿ ಯೋಚನೆ ಮಾಡೇ ತಗೊಂಡಿರ್ತಾನೆ. ಆದರೆ ಅದನ್ನು ತುಂಬ ಈಸಿಯಾಗಿ ಅವಳ ಕಣ್ಣಲ್ಲಿ ನೀರನ್ನು ತರಿಸ್ಬಿಡ್ತಾನೆ. ಕಾವ್ಯನಿಗೆಲ್ಲೂ ಕೂಡ ಡೌಟ್ಗಳು ಕೂಡ ಬರೋದಿಲ್ಲ. ಆದರೂ ಒಂದು ಕಡೆ ಹೇಳ್ತಾರೆ ಸೀಕ್ರೆಟ್ ರೂಮಿಗೆ ಹೋಗಿ ಬಂದಮೇಲೆ ಯಾಕೋ ಒಂಥರ ಚೇಂಜ್ ಆಗಿದ್ದಾನೆ ಅಂತ ಬಟ್ ಏನೇ ಆಗಲಿ ಕಾವ್ಯನ ಕಣ್ಣಲ್ಲಿ ನೀರು ತರಿಸಿದ್ದಾನೆ. ಅದು ಕೂಡ ತನ್ನ ಜೊತೆಗಿದ್ದಂತಹ ಎಮೋಷ್ನಲ್ ದಿನಗಳನ್ನು ಕ್ಷಣಗಳನ್ನು ಹೊರಗೆ ತೆಗೆದು ಹಾಕಿ ಕಾವ್ಯ ದೊಡ್ಡದಾಗಿ ಅಳೋ ರೀತಿಯಾಗಿ ಮಾಡಿದ್ದಾನೆ. ಏನೇ ಆಗಲಿ ಗಿಲ್ಲಿ ಕ್ಯಾಪ್ಟನ್ ಆಗೋದನ್ನು ನೋಡೋಕ್ಕೆ ತುಂಬ ತುಂಬ ಇಷ್ಟ ಇದೆ. ಇವರಿಬ್ಬರು ಕೂಡ ಎಷ್ಟೇ ಜಗಳ ಆಡಿದ್ರು ಮತ್ತೊಂದಾಗ್ತಾರೆ ಅಂತ ಗೊತ್ತು. ಆದರೆ ಕಾವ್ಯ ತಮಾಷೆಗೆ ಈ ಮಾತೆಲ್ಲ ಹೇಳಬೇಕಿತ್ತ ಅಂತ ರಿಟರ್ನ್ ಜಗಳ ಶುರು ಮಾಡಿದರೆ ಕಷ್ಟ ಆಗ್ಬೋದು. ಬಟ್ ಗಿಲ್ಲಿ ಕ್ಯಾಪ್ಟನ್ ಆಗೋದನ್ನು ನೋಡಬೇಕಿತ್ತು. ಅವನಿಗೆ ಕೊಟ್ಟಂತಹ ಟಾಸ್ಕನ್ನು ಅದ್ಭುತವಾಗಿ ಅವನು ಬಗೆಹರಿಸಿದ್ದಾನೆ ಅಂತ ನನಗನ್ನಿಸ್ತು. ಇವರಿಬ್ಬರ ಬಾಂಡಿಂಗ್ ಬಗ್ಗೆ ಹಾಗೂ ಗಿಲ್ಲಿ ಕಾವ್ಯಗೆ ಅಳಿಸಿದ ಬಗ್ಗೆ ನಿಮಗೆ ಸರಿ ಅನ್ನಿಸ್ತಾ ತಪ್ಪು ಅನ್ನಿಸ್ತಾ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದರ ಜೊತೆಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಗಿಲ್ಲಿ ಫ್ಯಾನ್ಸ್ ಯಾರ್ಯಾರಿದೆಯೋ ಗಿಲ್ಲಿಗೆ ಹಾರ್ಟ್ ಅನ್ನೋ ಒಂದು ಸಿಂಬಲ್ ಮೂಲಕ ಕಮೆಂಟ್ ಮುಖಾಂತರ ಅವನ ಪ್ರೀತಿನ ವ್ಯಕ್ತಪಡಿಸಿ. ಥ್ಯಾಂಕ್ ಯು.